ವೀಕ್ಷಕರೇ, ಮದುವೆಯ ಸಂದರ್ಭದಲ್ಲಿ ವರಪೂಜೆಗೆಂದು ವರನಿಗೆ ಕೆಲವೊಂದು ಅಲಂಕಾರಿಕ ವಸ್ತುಗಳನ್ನು ಕೊಡಲಾಗುತ್ತದೆ. ಅಂಗಡಿಗೆ ಹೋಗಿ ಕೆಲವೊಂದು ವಸ್ತುಗಳನ್ನು ತಂದ್ರೆ ಅದು ಬೇಗ ಹಾಳಾಗೋ ಸಾಧ್ಯತೆ ಇರುತ್ತದೆ. ಅದಕ್ಕೆ ಅಂತಾನೆ ಇಲ್ಲೊಬ್ರು ಸಕ್ಕರೆಯ ಪುಡಿಯನ್ನ ಬಳಸಿ ಕೆಲವೊಂದು ಅಲಂಕಾರಿಕ ವಸ್ತುವನ್ನ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಈ ಅಲಂಕಾರಿಕ ವಸ್ತುವನ್ನ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಸಕ್ಕರೆ ಪುಡಿಯಿಂದ ಮದುವೆ ಮನೆಗೆ ಮಾಡುವಂತ, ಮದುವೆ ಮನೆಯಲ್ಲಿ ವರಪೂಜೆಗೆ ಮುಖ್ಯವಾಗಿ ಇಡೋ ಅಂಥದ್ದು ಇದು ಅಲಂಕಾರದ ವಸ್ತು. ಅದು ಏನಪ್ಪಾ ಅಂದ್ರೆ ಅರಿಶಿನ ಕುಂಕುಮದ ಬಟ್ಲು, ಗಂಧದ ಬಟ್ಲು, ಪನ್ನೀರ್ ದಾನಿ, ಹೂವಿನ ಬುಟ್ಟಿ, ತುಳಸಿ ಕಟ್ಟೆ ಇಂಥದನ್ನೆಲ್ಲ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಹಿಂದಿನ ಕಾಲದಲ್ಲಿ ಅಂದರೆ ಬಣ್ಣಗಳೆಲ್ಲ ಹಾಕಿ ಬತಾಸಗಳೆಲ್ಲ ಮಾಡೋರು, ಬೇರೆ ಥರ ಎಲ್ಲ ಮಾಡೋರು. ನಾನು ಸಕ್ಕರೆ ಪುಡಿಯಿಂದ ನಿಮಗೆ ಸ್ಕೆಚ್ ಪೆನ್ ಉಪಯೋಗಿಸಿ, ಮಕ್ಕಳು ಸಹ ಬಾಯಿಗೆ ಇಟ್ಕೊಂಡ್ರೆ ಏನೂ ಆಗಲ್ಲ ಅಂಥದನ್ನ ಸ್ಕೆಚ್ ಪೆನ್ ಉಪಯೋಗಿಸಿ ಕಲರ್ ಹಾಕಿ ನಿಮಗೆ ಕೆಲವು ಪದಾರ್ಥಗಳನ್ನ ಮಾಡಿ ತೋರಿಸಿ. ಸಕ್ಕರೆ ಪುಡಿಯಿಂದ ಅಚ್ಚು ಮಾಡಲು ಬೇಕಾಗಿರುವ ಮೆಟೀರಿಯಲ್ಸ್: ಸಕ್ಕರೆ ಪುಡಿ, ಸಕ್ಕರೆ ಪಾಕ, ಸಕ್ಕರೆ ಗಮ್ಮು, ಬಣ್ಣದ ಸ್ಕೆಚ್ ಪೆನ್ಗಳು ಮತ್ತು ಅಚ್ಚು. ಮೊದಲಿಗೆ ನಾನು ಸಕ್ಕರೆ ಪುಡಿ ತಗೋತಾ ಇದ್ದೀನಿ. ಈ ಸಕ್ಕರೆ ಪುಡಿ ತಗೊಂಡು ಅದಕ್ಕೆ ಪಾಕ ಹಾಕೋಬೇಕು. ಪಾಕ ಹೇಗಿರ್ಬೇಕು ಅಂದ್ರೆ ಜಾಮೂನ್ ಪಾಕಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೆ ಸಾಕು. ಹಾಕೊಂಡು ಇದನ್ನ ಇವಾಗ ಚೆನ್ನಾಗಿ ಕಲ್ಸ್ಕೋಬೇಕು. ಚೆನ್ನಾಗಿ ಕಲ್ಸೋದು ಅಂದ್ರೆ ಗಂಟು ಇರಬಾರ್ದು, ಫುಲ್ ಮಿಕ್ಸ್ ಆಗಿರ್ಬೇಕು. ನೋಡಿ, ಈ ತರ ಎರಡು ಕೈಯಿಂದ ಮಾಡ್ಕೊಂಡ್ರೆ ಆದಷ್ಟು ಗಂಟು ಕಮ್ಮಿ ಆಗುತ್ತೆ, ಕ್ಲೀನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು. ಒಂದು ಚೂರು ಒಂದು ಕಡೆ ಸಕ್ಕರೆ ಪಾಕ ಜಾಸ್ತಿ ಆಗಿರೋ ಗಂಟು ಆ ಥರ ಎಲ್ಲ ಬರಲ್ಲ. ಇದನ್ನ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಜರಡಿ ತಗೋಬೇಕು. ಜರಡಿ ತಗೊಂಡು ಜರಡಿ ಹಡ್ಕೊಂಡ್ಬಿಟ್ರೆ ಗಂಟೆಲ್ಲ ಇದ್ರೆ ಗಂಟು ಮೇಲೆ ಬಂದ್ಬಿಡುತ್ತೆ. ನಾನು ಇವಾಗ ನಿಮಗೆ ಜರಡಿ ಹಡ್ ತೋರಿಸ್ತೀನಿ. ಇದನ್ನ ನೋಡಿ, ಈ ತರ ಜರಡಿ ಹಡ್ಕೊಂಡ್ರೆ ಗಂಟು ಒಂದು ಇರಲ್ಲ, ಫುಲ್ ಕ್ಲೀನಾಗೆ ಬರುತ್ತೆ. ಪಾಕ ಹಾಕೋದೇನಕ್ಕೆ ಅಂದ್ರೆ ಕೆಲವರು ನೀರು ಹಾಕಿ ಮಾಡ್ತಾರೆ, ಕೆಲವರು ಸಕ್ಕರೆ ಸಕ್ಕರೆ ಅಂದ್ರೆ ಹಾಲು ಹಾಕಿ ಮಾಡ್ತಾರೆ. ಅದೆರಡು ಹಾಕಿದಾಗ ಏನಾಗುತ್ತೆ, ಸಕ್ಕರೆ ಮತ್ತೆ ಉಪಯೋಗಿಸೋಕ್ಕಾಗಲ್ಲ, ಕರಿ ಬಣ್ಣ ಬರುತ್ತೆ, ಮತ್ತೆ ಗಟ್ಟಿ ಬರಲ್ಲ. ಪಾಕ ಹಾಕೋದ್ರಿಂದ ನಿಮಗೆ ಅಚ್ಚು ತುಂಬ ಗಟ್ಟಿ ಇರುತ್ತೆ, ತಕ್ಷಣ ಬಿದ್ದರೂ ಒಡೆಯಲ್ಲ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಕೊರಿಯೋಕ್ಕೆಲ್ಲ ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ಕೋಬೇಕು. ಇವಾಗ ಇದನ್ನ ಒಂದು ಮೌಲ್ ತಗೋಬೇಕು. ಇದು ಪಟ್ಟಿ ಬಟ್ಲು ಅಂತ ಹೇಳ್ತಾರೆ, ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಇದ್ರ ಮೇಲೆ ಡಿಸೈನ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಆದಷ್ಟು ಪಟ್ಟಿ ಬಟ್ಲು ಇಟ್ಕೋಬೇಕು. ಇವಾಗ ಬಟ್ಲು ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ನೋಡಿ, ಸಕ್ಕರೆ ಪುಡಿ ತುಂಬಿ ಎರಡೂ ಕೈಯಿಂದ ಬಲ ಬಿಟ್ಟು ಹೀಗೆ ಮಾಡಬೇಕು. ಟೊಳ್ಳು ಮಾಡಿದ್ರೆ ಅದು ಒಡೆದು ಹೋಗುತ್ತೆ. ಎಡ್ಜೆಲ್ಲ ಇರುತ್ತಲ್ಲ, ಇದನ್ನ ತುಂಬ ನೀಟಾಗಿ ಮಾಡಿಕೊಂಡ್ರೆ ತುಂಬ ನೀಟಾಗಿರುತ್ತೆ. ಈ ಥರ ಆದಮೇಲೆ ಇದನ್ನು ನಾನಿವಾಗ ಮಣೆ ಮೇಲೆ ಬೋರ್ಲಾಗ್ತಾ ಇದ್ದೀನಿ, ಅಂದರೆ ಅಚ್ಚು ಹೊರಗೆ ಬರುತ್ತೆ. ನೋಡಿ, ಇವಾಗ ಈ ಥರ ಬಂತು, ಪಟ್ಟಿ ಎಲ್ಲ ಕಾಣುತ್ತೆ ನಮಗೆ. ಇದೇ ಥರ ನಾನು ಇನ್ನೊಂದು ಮಾಡ್ತೀನಿ. ಇನ್ನೊಂದು ನಾನು ಪ್ಲಾಸ್ಟಿಕ್ ಡಬ್ಬಿ ಮುಚ್ಚಳ ತೊಗೊಂಡಿದ್ದೀನಿ. ಈ ಡಬ್ಬಿ ಮುಚ್ಚಳದಿಂದನೂ ನಿಮಗೆ ಮಾಡಿ ತೋರಿಸ್ತೀನಿ, ಅದು ನೋಡಿ. ಇದು ಏನಂದರೆ ಇದರಲ್ಲಿ ತುಳಸಿ ಕಟ್ಟೆ ಮಾಡ್ತಾ ಇದ್ದೀನಿ ನಾನು. ತುಳಸಿ ಕಟ್ಟೆಗೆ ಬೇಕಾದ ಇದು ಮೌಲ್ಡ್, ಇದು ಅಚ್ಚು ಮಣೆ ಮೇಲೆ ಹಾಕ್ಬೇಕು. ಇದನ್ನ ಇದೇ ತರ ಬೇಕಾದ್ರೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಪುಟಾಣಿ ಬಟ್ಲು. ಈ ಬಟ್ಲಲ್ಲಿ ನಾನು ಇನ್ನೊಂದು ಇದು ಮಾಡ್ತೀನಿ. ಇದನ್ನು ತುಳಸಿ ಕಟ್ಟೆಗೋಸ್ಕರನೇ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇದನ್ನ ಬಟ್ಲಿಗೆ ಹಾಕಿ ಒತ್ತಿದ್ದೀನಿ. ಇದನ್ನ ನಾನು ಬೋರ್ಲ್ ಹಾಕ್ತಾ ಇದ್ದೀನಿ. ಈಗ ಇದನ್ನ ನಮ್ಮ ಅಚ್ಚು ಮಾಡಿ ಇಟ್ಟಿದ್ದೀನಿ. ಇದು ಒಣಗಕ್ಕೆ ಅರ್ಧ ಗಂಟೆ ಬೇಕು. ನಿಮಗೆ ನಾನು ಸ್ವಲ್ಪ ಅದನ್ನು ಕೊರಿಯೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇವಾಗ ಈ ಬಟ್ಲನ್ನ ಮತ್ತೆ ಹಾಕೋಬೇಕು. ಇದಕ್ಕೆ ಈ ಥರ ಬಟ್ಲಿಗೆ ಹಾಕೊಂಡ್ಮೇಲೆ ನಾವು ಅದನ್ನು ಈ ಚಾಕು ತಗೋಬೇಕು. ಚಾಕು ಸ್ವಲ್ಪ ಶಾರ್ಪ್ ಆಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಕೊರಿಯೋಕ್ಕೆ. ನೋಡಿ, ನಾನೀಗ ತೋರಿಸ್ತೀನಿ. ಈ ಸೈಡಿಂದ ಫುಲ್ಲು ಮಧ್ಯದಿಂದ ಸ್ವಲ್ಪ ಕೊರ್ಕೊಂಡು ಬರಬೇಕು. ಬಟ್ಲು ಒಣಗಿದ್ರೆ ನಿಮಗೆ ಒಂದು ಚೂರು ಮುರಿಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಸಿ ಇದ್ರೆ ನೀವು ಬಟ್ಲು ತೆಗಿತಾನೆ ಬಿರುಕು ಬಿಟ್ಟು ಹೋಗುತ್ತೆ, ಅದು ಉಪಯೋಗಕ್ಕೆ ಬರಲ್ಲ. ಅದಕ್ಕೋಸ್ಕರನೇ ಒಣಗಬೇಕು ಅಂತ ಹೇಳೋದು. ತೀರಾ ಅರ್ಜೆಂಟ್ ಇದ್ರೆ ಬಿಸಿಲಲ್ಲಿ ಒಂದು 1/4 ಗಂಟೆ ಇಟ್ಟರೆ ಬೇಗ ಒಣಗುತ್ತೆ. ಅದನ್ನು ಮಾಡ್ಕೋಬೋದು ಬೇಕು ಅಂದರೆ. ಆಮೇಲೆ ನೋಡಿ, ಈ ಥರ ಮಾಡಿ ಆಮೇಲೆ ಇದು ಒಂದು ಪುಟಾಣಿ ಸ್ಪೂನು. ಈ ಸ್ಪೂನಿನ ಹಿಂಭಾಗದಿಂದ ನಾನು ಈ ಸಕ್ಕರೆ ಇದನ್ನೆಲ್ಲ ಎಕ್ಸ್ಟ್ರಾ ಇರೋದೆಲ್ಲ ತೆಗಿತಾ ಇದ್ದೀನಿ.
ಇನ್ನೂ ಸ್ವಲ್ಪ ಕೊರಿಬೋದು. ಬಟ್ಲು ಹೇಗಿರುತ್ತೋ ಬೆಳ್ಳಿ ಬಟ್ಲು ಅದೇ ಥರನೇ ಬರುತ್ತೆ. ಆದರೆ ನಾವು ಪೇಷನ್ಸ್ ಇಟ್ಕೊಂಡು ಮಾಡಬೇಕು ಈ ಕೆಲಸನ. ನಾವು ದಡ ಬಡ ಅಂತ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಈ ಕೆಲಸ ಖಂಡಿತ ಆಗಲ್ಲ. ನೋಡಿ ಬಟ್ಲು ಇವಾಗ ಈ ಥರ ಬಂದಿದೆ. ಇದನ್ನು ನಾನು ಹೀಗೆ ತೆಗೆದು ಈ ಬಟ್ಲನ್ನು ಇಡ್ತೀನಿ. ಇದು ಒಣಗಿದ ಮೇಲೆ ಇದಕ್ಕೆ ಸ್ಕೆಚ್ ಪೆನ್ನಿಂದ ಕಲರ್ ಮಾಡಬೇಕು, ತುಂಬಾ ಚೆನ್ನಾಗಿ ಬರುತ್ತೆ ಅವಾಗ. ಅದಕ್ಕೆ ನಾವು ಒಂದು ಒಣಗಿದ ಬಟ್ಲಿಗೆ ನಿಮಗೆ ಕಲರ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಒಣಗಿರೋ ಬಟ್ಲು, ಇದಕ್ಕೆ ನಾನು ಕಲರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೋಡಿ ನಿಮಗೆ ಏನು ಅನಿಸುತ್ತೋ, ಯಾವ ಥರ ಡಿಸೈನ್ ಬೇಕು ಅನಿಸುತ್ತೋ ಆ ಥರ ಮಾಡ್ಕೋಬೋದು. ಈ ಥರ ಕಲರ್ ಮಾಡಬೇಕು. ನಾನು ಕಲರ್ ಮಾಡೋದನ್ನ ನಿಮಗೆ ತೋರಿಸ್ತೀನಿ. ಮತ್ತು ನಿಮಗೆ ಯಾವ ಥರ ಡಿಸೈನ್ ಬೇಕು ಅನಿಸುತ್ತೋ ಆ ಡಿಸೈನ್ ಮಾಡ್ಕೋಬೋದು. ನನಗೇನು ಇಷ್ಟ ಆಗುತ್ತೋ ಅದನ್ನು ನಾನು ಮಾಡ್ತಾಯಿರ್ತೀನಿ. ನಿಮಗೇನು ಇಷ್ಟ ಆಗುತ್ತೋ ನೀವು ಮಾಡಿ. ಮತ್ತು ಈ ಬಟ್ಲೂ ಅಷ್ಟೇ, ಒಂದು ಸಲ ಮಾಡಿದ್ರೆ ಒಂದು 6 ತಿಂಗಳು 8 ತಿಂಗಳಾದರೂ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ ನಾನು. ಮತ್ತು ಇದಕ್ಕೆ ಬೇಕಾದ್ರೆ ಇಲ್ಲೊಂದು ಸುಮ್ಮನೆ ಅಲಂಕಾರಕ್ಕೆ ಚುಕ್ಕೆಗಳಿಡ್ಬೋದು. ಈಗ ಇದು ಕಲರ್ ಮಾಡಿದ್ದೀನಿ. ನಿಮಗೆ ನಾನು ತುಳಸಿ ಕಟ್ಟೆ ಒಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ಈ ಮೌಲ್ಡ್ ಮಾಡಿಟ್ಕೊಂಡಿದ್ದೀನಲ್ಲ, ಇದರಿಂದ ನಿಮಗೆ ತುಳಸಿ ಕಟ್ಟೆ ಮಾಡೋದನ್ನು ತೋರಿಸ್ತೀನಿ ನಾನು. ಈಗ ಇದು 2 ಮೌಲ್ಡ್ ಮಾಡಿಟ್ಕೊಂಡಿದ್ದೀನಿ, ಒಂದು ಬಟ್ಲು ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡಬೇಕಂದ್ರೆ, ನಾನು ಸಕ್ಕರೆ ಪಾಕದ್ದೇನೆ ನಿಮಗೆ ಗಮ್ ಥರ ಮಾಡಿಟ್ಕೊಂಡಿದ್ದೀನಿ. ಇದು ತಕ್ಷಣ ಅಂಟುತ್ತೆ ಒಂದಕ್ಕೊಂದು. ಇದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಇದನ್ನು ಇದ್ರ ಮೇಲೆ ಇಟ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಕರೆಕ್ಟಾಗಿ ಕೂತಿದೆಯಾ ನೋಡಿಕೊಂಡು ಮತ್ತೊಂದು ಸ್ವಲ್ಪ ಪಾಕ ಹಾಕಿ ಇದನ್ನು ಈ ಬಟ್ಲಿರುತ್ತಲ್ಲ ಈ ಬಟ್ಲನ್ನ ಇದ್ರ ಮೇಲೆ ಇಟ್ಕೋಬೇಕು. ನೋಡಿ ಈ ಥರ ಒಂದಕ್ಕೊಂದನ್ನು ನಾವು ಅಂಟಿಸ್ಕೊಂಡಿದ್ದೀವಿ ಪಾಕ ಹಾಕಿ. ಇದು ಒಣಗಬೇಕು. ಒಣಗಿದ ಮೇಲೆ ಇದಕ್ಕೆ ನೀವು ಕಲರ್ ಮಾಡ್ಬೋದು. ಬೇಕು ಅಂತ ಹೇಳಿದ್ರೆ ಈ ಗಿಡನೂ ಹಾಕೋಬೋದು, ಆರ್ಟಿಫಿಷಿಯಲ್ ಗಿಡ. ಈಗ ತುಳಸಿ ಕಟ್ಟೆ ನಾನು ಇದು ಮಾಡಿಟ್ಟಿದ್ದೀನಿ, ಅದು ಒಣಗಬೇಕು. ಇನ್ನೊಂದು ರೆಡಿ ಮಾಡಿಟ್ಟಿದ್ದೀನಿ. ಇದು ನೋಡಿ ಇದಕ್ಕೆ ಕಲರ್ ಎಲ್ಲ ಹಾಕಿಟ್ಟಿದ್ದೀನಿ, ಇದಕ್ಕೆ ಗಿಡನೂ ಹಾಕಿದ್ದೀನಿ. ನೀವು ಬೇಕು ಅನ್ಸಿದ್ರೆ ಗಿಡನೂ ಹಾಕೋಬೋದು. ನೋಡಿದ್ರಲ್ಲ ಇವಾಗ ಇಷ್ಟೊತ್ತು ನಾನು ತೋರಿಸಿದ್ದು ಸಕ್ಕರೆ ಸಾಮಾನು ಯಾವ ಥರ ಮಾಡಬೇಕು ಅಂತ. ನೀವು ಸಮಯ ಇದ್ದಾಗ ಸಮಯ ವೇಸ್ಟ್ ಮಾಡ್ದೇನೆ ನಿಮ್ಮ ಮನೆ ಕೆಲಸ ನೀವೇ ಮಾಡ್ಕೋಬೋದು. ನಿಮ್ಮ ಮನೆ ಮದುವೆ ಮುಂಜಿಗಳಿಗೆ, ಮಕ್ಕಳ ಫಂಕ್ಷನ್ಗಳಿಗೆ, ಇಂಥದಕ್ಕೆಲ್ಲ ನೀವೇ ಮನೇಲಿ ಮಾಡ್ಕೋಬೋದು. ಏನಾಗುತ್ತೆ, ಸ್ವಲ್ಪ ಸಕ್ಕರೆ ಪುಡಿ ಮಾಡಿ ಪಾಕ ಮಾಡಿಟ್ಕೊಂಡ್ರೆ ನಿಮಗೆ ಟೈಮ್ ಇದ್ದಾಗ ನೀವೇ ಅದನ್ನು 4 ಕಚ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನು ಹಾಗೆ ಕೊರ್ಕೊಂಡ್ರೆ ಆ ಕೆಲಸವೂ ಆಗುತ್ತೆ, ಬೇರೆಯವರು ಕೂಡ ದುಡ್ಡು ಉಳಿಯುತ್ತೆ. ಇದಕ್ಕೆ ನೋಡಿ 500 ರೂಪಾಯಿ 600 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವೇ ಮನೇಲಿ ಮಾಡ್ಕೊಂಡ್ರೆ ಒಂದು 100 ರೂಪಾಯಿ ಒಳಗಾಗುತ್ತೆ. ನೋಡೋಕ್ಕೂ ಖುಷಿ ಆಗುತ್ತೆ. ಯಾರು ಕೇಳ್ದಾಗಿಲ್ಲಪ್ಪ ನಾನು ಮಾಡಿದ್ದು ಅಂತ ಹೆಮ್ಮೆಯಿಂದ ನೀವು ಹೇಳ್ಕೋಬೋದು. ಅದರಿಂದ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ವೀಕ್ಷಕರೇ, ಸಕ್ಕರೆಯಿಂದ ಮಾಡಿದಂತಹ ಅಲಂಕಾರಿಕ ವಸ್ತುಗಳನ್ನ ಹೇಗೆ ರೆಡಿ ಮಾಡಿದ್ರು ಅಂತ ನೋಡಿದ್ರಲ್ವಾ? ನೀವು ಸಹ ನಿಮ್ಮ ಮನೆಯಲ್ಲಿ ಮದುವೆ ಏನಾದರೂ ಇದ್ರೆ ವರನಿಗೆ ಇಂತಹ ಅಲಂಕಾರಿಕ ವಸ್ತುಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದು ಅಲ್ಲದೆ ಇದನ್ನ ಮನೆಯಲ್ಲಿ ಶೋಪೀಸ್ ಆಗಿಯೂ ಸಹ ಬಳಸಬಹುದು.